ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ನಾನಿವತ್ತು ಬ್ರೆಸ್ಟ್ ಫೀಡಿಂಗ್ ಮಿಸ್ಟೇಕ್ಸ್ನ ನಾವು ಏನೆಲ್ಲ ಮಾಡ್ತೀವಿ, ಅದರಿಂದ ಹೇಗೆ ಎದೆ ಹಾಲು ನಮಗೆ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಎದೆ ಹಾಲನ್ನ ಯಾವ ರೀತಿ ಜಾಸ್ತಿ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಒಂದು ನಾನು ವಿಡಿಯೋನ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ, ಚೆಕ್ ಮಾಡಿಲ್ಲ, ಹೋಗಿ ಚೆಕ್ ಮಾಡಿ. ಸೊ ಫಸ್ಟ್ ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಬ್ರೆಸ್ಟ್ ಫೀಡಿಂಗಲ್ಲಿ ಅಂದರೆ, ಡೆಲಿವರಿ ಆದಮೇಲೆ ಆದ ತಕ್ಷಣ ನಮಗೆ ಹಾಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಅಂದ್ಕೊಂಬಿಟ್ಟಿರ್ತೀವಿ. ಸೊ ಬರುತ್ತೆ, ಎದೆ ಹಾಲು ಬರುತ್ತೆ, ಬಟ್ ಫಸ್ಟ್ ಮಿಲ್ಕ್ ಏನಿರುತ್ತಲ್ಲ ಅದಕ್ಕೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಆ ಹಾಲು ತುಂಬ ಅಂದರೆ ನಾರ್ಮಲ್ ಅದಾದಮೇಲೆ ಬರುತ್ತಲ್ಲ ಮಿಲ್ಕು, ಆ ಥರ ತೆಳ್ಳಗಿರಲ್ಲ, ಗಟ್ಟಿಯಾಗಿರುತ್ತೆ, ಸ್ವಲ್ಪ ತಿಕ್ಕಾಗಿರುತ್ತೆ, ಅಂಟಿರುತ್ತೆ. ಆಮೇಲೆ ಸ್ವಲ್ಪ ಬಿಳಿ ಇರಲ್ಲ, ಅದು ಹಳದಿ ಇರುತ್ತೆ, ಸ್ವಲ್ಪ ಲೈಟಾಗಿ ಯೆಲ್ಲೋಯಿಶ್ ಇರುತ್ತೆ. ಆ ಹಾಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮಿಲ್ಕು ಅದನ್ನೇ ಬರೋದು ಕೊಲೆಸ್ಟ್ರಾಮ್ ಅಂತ. ಸೊ ಕೊಲೆಸ್ಟ್ರಾಮ್ ಮಿಲ್ಕು ಬರುತ್ತೆ ಫಸ್ಟೇ. ಸೊ ಈ ಕೊಲೆಸ್ಟ್ರಾಮು ಬೇಬಿಗೆ ತುಂಬ ಅಂದರೆ ತುಂಬ ಮುಖ್ಯವಾಗಿದ್ದು, ಅದರಿಂದ ಬೇಬಿಗೆ ಗಟ್ಟೆಲ್ತ್ ಇಂಪ್ರೂವ್ ಆಗುತ್ತೆ, ಆಮೇಲೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಬೇಬಿನಲ್ಲಿ ಮಿಕೋನಿಯಮ್ ಅಂತ ಇರುತ್ತೆ, ಅಂದರೆ ನಮ್ಮ ಹೊಟ್ಟೆನಲ್ಲಿ 9 ತಿಂಗಳು ಏನು ಬೇಬಿ ಫೀಡೆಲ್ಲ ಮಾಡ್ಕೊಂಡಿರುತ್ತಲ್ಲ, ಅಂದರೆ ಆಹಾರನ, ಅದು ಪೂಪ್ ಅಂದರೆ ಕಕ್ಕ ಇರುತ್ತಲ್ಲ, ಅದು ಬೇಬಿ ಬಾಡಿಯಿಂದ ಕ್ಲಿಯರ್ ಆಗಬೇಕು. ಅದೇನು ಹೊಟ್ಟೆನಲ್ಲೇನು ಮಾಡಿರಲ್ಲ ಅಲ್ವಾ, ಅದು ಆಚೆ ಬಂದಮೇಲೆ ಅದೆಲ್ಲ ಕ್ಲಿಯರ್ ಆಗಬೇಕು. ಅದು ಬಾಡಿನಲ್ಲಿರೋ ಅಂಥ ಅಷ್ಟು ಲೆಟ್ರಿನು ಬೇಬಿ ಬಾಡಿಯಿಂದ ಬರಬೇಕು. ಅದು ಬರೋದಕ್ಕೆ ಸಹಾಯ ಮಾಡೋದು ಏನು ಅಂದರೆ ಈ ಕೊಲೆಸ್ಟ್ರಾಮ್. ಸೊ ಅದು ಮಾಡುತ್ತೆ. ಆಮೇಲೆ ಜಾಂಡೀಸ್ ಬರೋ ಅಂಥ ರಿಸ್ಕನ್ನು ಕೊಲೆಸ್ಟ್ರಾಮಿಂದ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಮಿಲ್ಕು ಇದಿರುತ್ತೆ. ನಾವೇನು ಅಂದ್ಕೊತೀವಿ, ಸೊ ಮಿಲ್ಕ್ ಬರ್ತಾ ಇಲ್ಲ ನಮಗೆ, ಏಕೆಂದರೆ ಕೊಲೆಸ್ಟ್ರಾಮ್ ತಿಕ್ಕಿರೋದ್ರಿಂದ ಸ್ವಲ್ಪನೇ ಬರುತ್ತೆ. ಅದು ಡಿಪೆಂಡು, ಬೇಬಿಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಬೇಬಿ ಎಷ್ಟು ಕುಡಿಯುತ್ತೋ ಅಷ್ಟು ಬೇಬಿಗೆ ಸಿಗ್ತಾ ಇರುತ್ತೆ. ಇದು ಒಂದು ಡೆಲಿವರಿಯಾಗಿ ಫಸ್ಟ್ 1-2 ದಿನ ಕೆಲವ್ರಿಗೆ ಡಿಪೆಂಡ್ಸ್ ಅವ್ರ ಬಾಡಿ ಮೇಲೆ, 2 ದಿನದವರೆಗೂ ಕೊಲೆಸ್ಟ್ರಾಮ್ ಬರುತ್ತೆ. ಕೆಲವ್ರಿಗೆ ಲೈಕ್ ಒಂದಿಂದಲೇ ಕೊಲೆಸ್ಟ್ರಾಮ್ ಸ್ಟಾಪ್ ಆಗಿ ಮಿಲ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು 1.5 ದಿನ ಆದಮೇಲೆ ಮಿಲ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ನಾವೆಲ್ಲ ಏನು ಅಂದ್ಕೊತೀವಿ, ಮಿಲ್ಕ್ ಬರ್ತಾ ಇಲ್ಲ ಅಂತ ಅಂದ್ಕೊಂಬಿಟ್ಟು ಫಾರ್ಮುಲಾ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಸೊ ದಯವಿಟ್ಟು ಅಂತ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಒಂದಿನಾರು ಅಟ್ಲೀಸ್ಟ್ ನೀವು ಕೊಲೆಸ್ಟ್ರಾಮ್ನ ಬೇಬಿಗೆ ಕೊಡಿ, ಅಂದರೆ ನೀವು ಫೀಡ್ ಮಾಡಿ, ಬಿಡದೆ ಫೀಡ್ ಮಾಡಿ. ಒನ್ ಟೈಮ್ ಒಂದು ಸೈಡು ಇನ್ನೊಂದು ಸೈಡು ಈ ಥರ ನೀವು ಶಿಫ್ಟ್ ಮಾಡ್ಕೊಂಡು ನೀವು ಫೀಡ್ ಮಾಡಿ. ಇದರಿಂದ ಬೇಬಿಗೆ ತುಂಬ ಹೆಲ್ಪ್ ಆಗುತ್ತೆ, ಬೇಬಿ ಆರೋಗ್ಯವಾಗಿ ಇರುತ್ತೆ. ಅದಾದಮೇಲೆ ಇನ್ನೊಂದು ಇನ್ನು ಸೆಕೆಂಡ್ ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ, ಅದೇ ಹೇಳ್ದಂಗೆ ಮಿಲ್ಕ್ ಬರ್ತಾ ಇಲ್ಲ ಅಂತ ನಾವು ಇಮಿಡಿಯೇಟಾಗಿ ಫಾರ್ಮುಲಾನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲ ಮನೆಯವರು ಅಯ್ಯೋ ಮಗುಗೆ ಸಾಕಾಗ್ತಿಲ್ಲ, ಅಳ್ತಾ ಇದೆ ಅಂದಾಗ ನಾವು ಇಮಿಡಿಯೇಟಾಗಿ ಓಕೆ ಮಗು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಫಾರ್ಮುಲಾ ಕೊಟ್ಬಿಡ್ತೀವಿ. ಈ ಥರ ಇರುತ್ತೆ. ಕೆಲವು ಟೈಮು ನಾವು ಫಾರ್ಮುಲಾ ಕೊಡಲೇಬೇಕಾಗುತ್ತೆ ಬೇಬಿಗೆ, ಆಪ್ಷನ್ ಇರಲ್ಲ. ಏಕೆಂದರೆ ನಮ್ಮ ಬಾಡಿನಲ್ಲಿ ಇನ್ ಕೇಸ್ ಕೊಲೆಸ್ಟ್ರಾಮು ಬರ್ತಾ ಇಲ್ಲ ಅಥವಾ ಬರ್ತಾ ಇರೋಂಥದ್ದು ಸಾಕಾಗ್ತಾ ಇಲ್ಲ ಮಗುಗೆ ಅಂದಾಗ ಅಡಿಷ್ನಲ್ ಆಗಿ ಕೊಟ್ಟರೆ ಏನು ತಪ್ಪಿಲ್ಲ. ಅದು ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ. ಬೇಬಿ ವೆಯ್ಟ್ ಗೈನ್ ಆಗ್ತಾ ಇಲ್ಲ ಅಂದರೆ ಬೇಬಿ ವೆಯ್ಟ್ ತುಂಬ ಕಮ್ಮಿ ಆಗ್ತಾಯಿದ್ರೆ ಅವರೇ ಹೇಳ್ತಾರೆ. ಬಟ್ ಆದಷ್ಟು ನೀವು ಫಾರ್ಮುಲಾ ಕೊಟ್ಟರು ಪರವಾಗಿಲ್ಲ, ನೀವು ಫೀಡಿಂಗ್ ಮಾತ್ರ ನಿಲ್ಲಿಸ್ಬೇಡಿ, ಅದು ತುಂಬ ಮುಖ್ಯ. ಅದಾದಮೇಲೆ ಇನ್ನೊಂದು ಮಿಸ್ಟೇಕ್ ನಾವೇನು ಮಾಡ್ತೀವಿ ಅಂದರೆ, ಅದೇ ಫೀಡಿಂಗಲ್ಲೇ ಇವಾಗ ಫೀಡ್ ಮಾಡಿರೋದು 1-2 ಅವರ್ ಆದರೂ ಫೀಡ್ ಮಾಡದೇ ಇರೋದು, ಮಗು ಮಲಗಿಬಿಟ್ಟಿದೆ ಎಬ್ರಿಸೋದು ಬೇಡ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಲೈಕ್ 1 ತಿಂಗಳು ಆಗೋವರೆಗೂ ಅಟ್ಲೀಸ್ಟು 1-2 ಅವರ್ಸ್ಗೂ ಬೇಬಿನ ಮಲಗಿದ್ರೂ ಪರವಾಗಿಲ್ಲ ಎಬ್ರಿಸಾದ್ರೂ ಫೀಡ್ ಮಾಡಿ. ಯೂಶ್ವಲಿ ಹೇಳ್ತಾರೆ ಮಲಗಿರೋ ಮಗುನ ಎಬ್ರಿಸ್ಬೇಡಿ ಅಂತ. 2 ಇಲ್ಲಾಂದರೆ ಅಟ್ಲೀಸ್ಟ್ 3 ಅವರ್ಸ್ ಮಲಗಲಿ, ಅದ್ರ ಮೇಲೆ ಬಿಡೋಕ್ಕೆ ಹೋಗಬೇಡಿ, ಮಗುನ ಎಬ್ರಿಸ್ಬಿಟ್ಟು ಫೀಡ್ ಮಾಡಿ. ಏಕೆಂದರೆ ಬೇಬಿ ಹೊಟ್ಟೆ ಇಷ್ಟೇ ಇರುತ್ತಲ್ವ, ಅದು ಸ್ವಲ್ಪನೇ ಮಿಲ್ಕ್ ಕುಡಿಯೋದ್ರಿಂದ ಅದಕ್ಕೆ ಹಸಿವು ಇರುತ್ತೆ. ಸೊ ನಾವು ಅಟ್ಲೀಸ್ಟ್ ಒಂದು 3 ಅವರ್ಸ್ಗಾದರೂ ಅದನ್ನು ಎಬ್ರಿಸ್ಬಿಟ್ಟು ಫೀಡ್ ಮಾಡ್ತಾಯಿರಿ. ಫ್ರೀಕ್ವೆಂಟಾಗಿ ಫೀಡಿಂಗ್ ಮಾಡ್ತಾನೇ ಇರಿ ಯಾವಾಗಲೂ. ಅಂದರೆ ಬ್ರೇಕ್ ತೊಗೊಳಕ್ಕೆ ಹೋಗಬೇಡಿ. ನೀವು ಸ್ಟಾರ್ಟಿಂಗು 6 ವಾರ ಏನಿರುತ್ತೋ ಅದು ತುಂಬ ಕ್ರೂಷಿಯಲ್ ಪೀರಿಯಡು ನಮ್ಮ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡ್ಕೊಳೋದಕ್ಕೆ. ಆ ಟೈಮ್ನ ಮಿಸ್ ಮಾಡ್ಕೊಂಡಂಗೆ ನಾವೇನೇನೆಲ್ಲ ಪ್ರಯತ್ನ ಪಟ್ಟರೆ ನಮಗೆ ಬ್ರೆಸ್ಟ್ ಮಿಲ್ಕು ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಇನ್ನೊಂದು ಮಿಸ್ಟೇಕು ನಾವೇನು ಮಾಡ್ತೀವಿ ಅಂದರೆ, ಸರಿಯಾಗಿ ಊಟನ ಮಾಡಲ್ಲ.
ಅಂದರೆ ಎಲ್ದಿಯಾಗಿ ತಿನ್ನಲ್ಲ, ಜಸ್ಟು ತಿಳಿ ಸಾರು ಅನ್ನ ತಿನ್ಕೊಂಡು ಸುಮ್ಮನಾಗ್ಬಿಡೋದು, ಒಂದು ಪ್ರೋಟೀನ್ ತಿನ್ನಲ್ಲ, ಒಂದು ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನೆಲ್ಲ ತುಂಬ ಚೆನ್ನಾಗಿ ಅಂದರೆ ನೀವು ಹೊಟ್ಟೆ ತುಂಬ ಊಟ ಮಾಡಿ, ನೀವು ಚೆನ್ನಾಗಿ ಊಟ ಮಾಡಿದಷ್ಟು ಎದೆ ಹಾಲು ಜಾಸ್ತಿ ಆಗುತ್ತೆ. ಆಮೇಲೆ ಮಗುಗೂ ಎಲ್ಲ ರೀತಿಯಾದ ನ್ಯೂಟ್ರಿಯೆಂಟ್ಸು ಬೇಬಿಗೆ ಸಿಗುತ್ತೆ. ಸೊ ಚೆನ್ನಾಗಿ ಊಟ ಮಾಡಿ, ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ರಿಸ್ಟ್ರಿಕ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಕ್ ಫಸ್ಟ್ ವೀಕ್ ಓಕೆ, ಅದಾದಮೇಲೆ ಚೆನ್ನಾಗಿ ನೀವು ಬ್ಯಾಲೆನ್ಸ್ಡಾಗಿ ತರಕಾರಿ, ಹಣ್ಣು, ಪ್ರೋಟೀನ್ ಇದನ್ನೆಲ್ಲ ಚೆನ್ನಾಗಿ ತಿನ್ನಿ. ಆಮೇಲೆ ನೆಕ್ಸ್ಟ್ ಮಿಸ್ಟೇಕ್ ಏನೆಲ್ಲರೂ ಮಾಡ್ತಾರೆ ಅಂದರೆ ನೀರು ಕುಡಿಯಲ್ಲ. ನಮ್ಮ ಪೇರೆಂಟ್ಸ್ ಹೇಳ್ತಾರೆ, ನಮ್ಮ ಅಜ್ಜಿ ಅವ್ರು ಹೇಳ್ತಾರೆ, ನೀರು ಜಾಸ್ತಿ ಕುಡಿಬಾರ್ದು, ನೀರು ಕುಡಿದ್ರೆ ಹಾಲು ತೆಳ್ಳಗಾಗುತ್ತೆ ಅಂತ ಕೆಲವರೆಲ್ಲ ಅಂದ್ಕೊಂಬಿಟ್ಟಿರ್ತಾರೆ. ಸೊ ನೀರು ಕುಡಿಯಲ್ಲ. ಆ ಮಿಸ್ಟೇಕ್ ಅಂತೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ನೀರು ಕುಡಿತೀರಲ್ಲ ಅದಷ್ಟು ನಿಮಗೆ ಎದೆ ಹಾಲನ್ನ ಜಾಸ್ತಿ ಮಾಡುತ್ತೆ. ಆಮೇಲೆ ಭ್ರಮೆ ಅಂದರೆ ಒಂಥರ ಮೂಢನಂಬಿಕೆಗಳ್ನ ಇಟ್ಕೊಬೇಡಿ, ನೀರು ಕುಡಿದ್ರೆ ಎದೆ ಹಾಲು ತೆಳ್ಳಗಾಗುತ್ತೆ ಅಂತ. ಖಂಡಿತ ಆಗಲ್ಲ. ನಮ್ಮ ಬಾಡಿನಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಅದು ರೆಡಿ ಆಗಬೇಕು ಅದು ಆಗಿ ಬೇಬಿಗೆ ಸಿಕ್ಕೇ ಸಿಗುತ್ತೆ. ತುಂಬ ಚೆನ್ನಾಗಿ ನೀರು ಕುಡೀರಿ. ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ಎದೆ ಹಾಲು ಚೆನ್ನಾಗಾಗುತ್ತೆ. ನೆಕ್ಸ್ಟು ಲಾಸ್ಟ್ ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ ಸ್ಟ್ರೆಸ್ ಮಾಡ್ಕೊತೀವಿ, ನಿದ್ದೆ ಮಾಡಲ್ಲ. ನಿದ್ದೆ ಆಫ್ಕೋರ್ಸ್ ನ್ಯೂ ಬೇಬಿ ಇದ್ದಾಗ ನಿದ್ದೆ ಮಾಡೋದು ಸ್ವಲ್ಪ ಕಷ್ಟನೇ, ಪದೇ ಪದೇ ಎದ್ದೇಳ್ತಾ ಇರುತ್ತೆ, ನೋಡ್ಕೊಬೇಕು, ಅದೆಲ್ಲ ಇರುತ್ತೆ. ಆದಷ್ಟು ನಿಮಗೆ ಟೈಮ್ ಸಿಕ್ತಾಗೆಲ್ಲ ಸ್ವಲ್ಪ ಮಲ್ಗೋಕ್ಕೆ ಟ್ರೈ ಮಾಡಿ. ಆಮೇಲೆ ಸ್ಟ್ರೆಸ್ ಮಾಡ್ಕೊಂಬಿಡಿ. ಏನಾದರೂ ಸ್ವಲ್ಪ ಮಿಲ್ಕು ಹಂಗೆ ಹಿಂಗೂ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಅಂದ್ರೂ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ಫೀಡ್ ಮಾಡ್ತಾನೇ ಇರಿ, ಅದು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಯಾವ ರೀತಿ ಇದೆಲ್ಲ ಜಾಸ್ತಿ ಮಾಡ್ಕೊಬೋದು ಅನ್ನೋದಕ್ಕೆ ನಾನೊಂದು ವೀಡಿಯೋ ಮಾಡಿದ್ದೀನಿ, ಅದು ಚೆಕ್ ಮಾಡಿ, ಖಂಡಿತ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅದೊಂದೇ ಅಲ್ಲ, ಎದೆಲ್ದೊಂದೇ ಸ್ಟ್ರೆಸ್ ಅಲ್ಲ, ನೀವು ಬೇರೆ ಯಾವುದೇ ಫ್ಯಾಮಿಲಿ ಸ್ಟ್ರೆಸ್ಸು, ಬೇರೆ ಏನೇ ಸ್ಟ್ರೆಸ್ ಇದ್ರೂ ಸ್ವಲ್ಪ ಆ ಟೈಮ್ ಪೀರಿಯಡಲ್ಲಿ ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಏಕೆಂದರೆ ನೀವು ಸ್ಟ್ರೆಸ್ ಮಾಡಿಕೊಂಡ್ರೆ ಎದೆ ಹಾಲು ಕಮ್ಮಿ ಆಗುತ್ತೆ, ಅದರಿಂದ ಮಗು ಮತ್ತೆ ತೊಂದರೆ ಆಗುತ್ತೆ, ಮಗುಗೆ ಹಾಲು ಸರಿಯಾಗಿ ಸಿಗಲ್ಲ, ಮತ್ತು ನೀವು ಫಾರ್ಮುಲಾ ಕೊಡಬೇಕಾಗುತ್ತೆ. ಅಷ್ಟು ನೀವು ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಆಮೇಲೆ ಫಾರ್ಮುಲಾ ಹಾಕ್ಬಿಟ್ರೆ ನಮ್ಮ ಮಗುಗೆ ಏನಾರು ಆಗುತ್ತೆ ಅಂತ. ಖಂಡಿತ ಇಲ್ಲ. ನಾನು ನನ್ನ ಮಗುಗೆ, ಮೊದಲನೇ ಮಗುಗೆ, ಅವನಿಗೆ ಮಿಲ್ಕ್ ಜೊತೆಗೆ ನಾನು ಫಾರ್ಮುಲಾ ಕೊಡ್ತಿದ್ದೆ. ಏಕೆಂದರೆ ಅವನಿಗೆ ಸಾಕಾಗ್ತಾ ಇರಲಿಲ್ಲ. ಏನಕ್ಕೆ ಅವನಿಗೆ ಫಾರ್ಮುಲಾ ಕೊಟ್ವಿ, ಇದೆಲ್ಲ ಮಾಡ್ಬೋದಿತ್ತಲ್ವ ಅಂತ ನೀವು ಅಂದ್ಕೊಬೋದು. ನಾನು ಇದೆಲ್ಲ ಮಾಡೋದಕ್ಕಿಂತ ಮುಂಚೆ, ನಾನು ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ಮಾಡಿದ್ದಂಥ ಮಿಸ್ಟೇಕ್ಸ್ಗಳು, ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಕಮ್ಮಿ ಆಗ್ತಾಯಿದೆ ಹಾಲು ಅಂತ ಫಾರ್ಮುಲಾ ಹಾಕ್ಬಿಡೋದು, ಸ್ವಲ್ಪ ರೆಸ್ಟ್ ಮಾಡೋದು, ಫೀಡಿಂಗ್ ಮಾಡದೇ ಇರೋದು, ಈ ಥರ ಮಾಡೋಕ್ಕೋಗ್ಬಿಡಿ. ನಂದು ಫಸ್ಟು C-ಸೆಕ್ಷನ್ ಆಗಿರೋದ್ರಿಂದ ನನಗೆ ನೈಟ್ ಎದ್ದು ಫೀಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. 1-2 ಟೈಮ್ಸ್ ಆದರೂ ನಾವು ಫಾರ್ಮುಲಾ ಕೊಡ್ತಾಯಿದ್ವಿ. ಆ ಟೈಮಲ್ಲಿ ನಾನು ರೆಸ್ಟ್ ಮಾಡ್ತಾಯಿದ್ದೆ. ಅದರಿಂದ ನನಗೆ ಎದೆ ಹಾಲು ಕಮ್ಮಿ ಆಗೋಕ್ಕೆ ಬಂತು. 1 ವೀಕ್ ಆದಮೇಲೆ ನಾನು ಎದ್ಬಿಟ್ಟು ಬೇಡ ನಾನು ಈ ಥರ ಮಾಡಿದ್ರೆ ಮಗುಗೆ ಹಾಲು ಸಿಕ್ಕಲ್ಲ ಅಂದ್ಬಿಟ್ಟು ನಾನು ಮತ್ತೆ ನೈಟು ಎದ್ದು ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಮಿಸ್ಟೇಕ್ಗಳನ್ನ ನೀವು ಮಾಡಬೇಡಿ, ಅದರಿಂದ ಮಗುಗೆ ಹಾಲು ಕಮ್ಮಿ ಆಗುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂದ್ಕೊತೀನಿ. ಈ ಮಿಸ್ಟೇಕ್ಸ್ನ ನೀವು ಯಾರೂ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತ ಎದೆ ಹಾಲು ಚೆನ್ನಾಗಿರುತ್ತೆ. ಬೇಬಿಗೆ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಮಿಲ್ಕು ಸಿಗುತ್ತೆ. ಇನ್ನೊಂದಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು, ಈ ವಿಡಿಯೋ ಚೆನ್ನಾಗಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇದ್ರ ರಿಲೇಟೆಡ್ ಇನ್ನೊಂದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.